ನಮ್ಮ ಜೊತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಸರ್, ಇವತ್ತಿನ ನಮ್ಮ ತೆರಿಗೆ ನಮ್ಮ ಹಕ್ಕು ಸ್ಲೋಗನ್ ಅಡಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀರಿ. ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಇದು ಕೇವಲ ನಾಟಕೀಯವಾದಂತ ಬೆಳವಣಿಗೆ ಚುನಾವಣೆ ಹೊಸ್ತಿಲಲ್ಲಿ ಅಂತ. ಅಲ್ಲ ರೀ, ಯಾವಾಗ ಕೇಳಬೇಕು? ಎಲ್ಲಕ್ಕೂ ಶುಭ ಮುಹೂರ್ತ ಶುಭಗಳಿಗೆ ಎಲ್ಲ ಬರಬೇಕಲ್ಲ. ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ರು, ಬಜೆಟ್ ಅಲ್ಲಿ ಏನಾದ್ರು ಕರ್ನಾಟಕ ಕೊಡ್ತಾರೆ ಅಂತಿದ್ದು, ಕೊಡ್ಲಿಲ್ಲ. ಓದ್ ಬಜೆಟ್ ಏನೋ ಹೇಳಿದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು. ಒಂದು ಬಿಡುಗಾಸು ಬರಲಿಲ್ಲ. ಇನ್ಯಾವಾಗ ಅವ್ರು ಕೊಡೋ ದುಡ್ಡು? ನೀವು ತೆಗೀರಿ, ನಾನು ಓದ್ತೀರಿ ಬಜೆಟ್ ನ ತೆಗೀರಿ. ಎಲ್ಲಿ ಕೊಟ್ಟಿದ್ದಾರೆ? ಆಯ್ತಪ್ಪ, ನರೇಗಾ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಇವರು ರೆವಿನ್ಯೂ ಮಿನಿಸ್ಟರ್ ಇಬ್ಬರು ಬಂದು ಎಲ್ಲ ಪಟ್ಟಿ ಅರ್ಜಿ ಕೊಟ್ಟರು. ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹೋಮ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದ್ರ? ಸಿಎಂ ಭೇಟಿ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ನ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ದುಡ್ಡು ಏನಾರು ಬಂತ? ನೀವು ತೋರಿಸಿದ್ರಲ್ಲ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಸಿಎಂ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಅಂತ. ಮೀಟಿಂಗ್ ಮಾಡಿ ಏನಾದ್ರು ಬಿಡುಗಾಸ ಏನಾರು ಬಂತ? ಏನಿಲ್ಲ. ಸರ್, ಈಗ ನೀವಿಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ. 25 ಜನ ಬಿಜೆಪಿ ಸಂಸದರುಗಳು ಗಾಂಧಿ ಪ್ರತಿಮೆ ಎದುರು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಏನ್ ಸಂದೇಶ ಕೊಡ್ತಾ ಇದೀರಿ ಅಂತ ಎರಡು ಕಡೆಯಿಂದ ಕನ್ನಡಿಗರಿಗೆ? ಅವ್ರೇನ್ ಕನ್ನಡಕ್ಕೆ ನ್ಯಾಯ ಕೊಟ್ಟಿದೀವಿ ಅಂತ ಫಸ್ಟ್ ಅವ್ರು ಹೇಳಿ. ಯಾಕೆಂತ ಹೇಳಿದ್ರೆ ಅನುದಾನದಲ್ಲೂ ಕೂಡ ತಮ್ಮದೇ ಆದಂತಹ ಅಂಕಿಅಂಶಗಳನ್ನು ಕೊಡ್ತೀರಿ. ಬಿಜೆಪಿಯವರು ಕೇಂದ್ರ ವಿತ್ತ ಸಚಿವರು ಕೂಡ ತಮ್ಮದೇ ಆದಂತಹ ಅಂಕಿಅಂಶಗಳನ್ನು ಕೊಡ್ತಾರೆ. ಯಾವ್ದನ್ನ ನಂಬಬೇಕು ಅಂತ ಜನ? ನಮ್ಮನ್ನ ನಂಬಬೇಕು. ವಿರೋಧ ಪಾರ್ಟಿನೇ ಯಾವತ್ತೂ ನಿಜವಾಗಿ ಹೇಳ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನ 5-6 ಗ್ಯಾರಂಟಿಗಳಿಗೆ ಕೇಂದ್ರದ ಅನುದಾನಗಳನ್ನು ಬಳಸ್ಕೊಳ್ತಾ ಇದೆ. ಹಾಗಾಗಿ ಈಗ ಅವ್ರ ಖಜಾನೆ ಶೂನ್ಯ ಆಗಿದೆ, ಖಾಲಿ ಆಗಿದೆ. ಮತ್ತೆ ಖಜಾನೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ನಾವು ಜನರ ಹೊಟ್ಟೆ ತುಂಬಿಸ್ಬೇಕು, ಹಸುವಿನಿಂದ ನಿಲ್ಲಿಸಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ. ಸರ್, ಈಗ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳಿದೆ. ಜೊತೆಗೆ ಪ್ರಧಾನಿ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿದ್ರು, ಇಸ್ ಬಾರ್ ಬಿಜೆಪಿ 400 ಪಾರ್ ಅಂತ. ಇದಕ್ಕೇನಾದ್ರೂ ಕಾಂಗ್ರೆಸ್ ಎದುರಿದೆಯಾ? ನೋಡಿ, ಜನ ವೋಟ್ ಕೊಟ್ಟ ಮೇಲೆ ಲೆಕ್ಕ. ವೋಟ್ ಕೊಡಕ್ಕಿಂತ ಮುಂಚಿತವಾಗಿ ಹಿಂಗ್ ಮಾತಾಡ್ತೀನಿ. ವೋಟ್ ಕೊಡ್ಲಿ, ಡೆಮೋಕ್ರಸಿಯಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅವರು ಇನ್ನೇ 2 ಆಗಿರ್ಲಿಲ್ವಾ? ದಳ 2 ಇರಲಿಲ್ವಾ? ಹಂಗೆ ಅವರು ಆಯ್ತಾರೆ. ಓಕೆ, ಇದಿಷ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮಾತು. ನವದೆಹಲಿಯಿಂದ ರಮೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.